ಹಾಯ್ ಸ್ನೇಹಿತರೆ, ಮಲೆನಾಡಿನಲ್ಲಿ ಮಳೆಗಾಲ ಶುರುವಾಗಿದೆ. ಸಾಂಪ್ರದಾಯಿಕವಾದಂತಹ ಕಡುಬು ಮೀನು ಸಾಂಬಾರು ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಳೆ ಬರ್ತಾ ಇದೆ. ಮಳೆ ಲಾಸ್ಟ್ ಇಯರ್ಗಿಂತ ಈ ವರ್ಷಕ್ಕೆ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು. ಹಾಗೆ ನೋಡಿ, ಇವತ್ತು ಸಾಂಪ್ರದಾಯಿಕವಾದಂತಹ ಮಲೆನಾಡಿನ ಕಡುಬು ಮಾಡಿದ್ದೀನಿ. ಹಾಗೆ ಇವತ್ತು ಸಂಡೇ ಆಗಿರೋದ್ರಿಂದ ಹಸ್ಬೆಂಡ್ ಫಿಶ್ ತಂದಿದ್ದರು. ಫಿಶ್ಗೆ ಏನೇನು ಬೇಕು ನಾನು ಮಸಾಲೆ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ತಾಯಿದ್ದೀನಿ. ನಮ್ಮ ಕಡೆ ನಾವು ಒಗ್ಗರಣೆ ಹಾಕಿ ಮಾಡೋದು, ಕೆಲವರು ಹಾಗೆ ಮಾಡ್ತಾರೆ. ಆದರೆ ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಬಾಡಿಸ್ಕೊಳೋದಷ್ಟೇ. ನೆಕ್ಸ್ಟ್ ಇಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಮಸಾಲೆ ನಾನು ಹಾಕ್ತಾಯಿದ್ದೀನಿ. ಇದು ಮೀನು ಸಾಂಬಾರಿನ ಮಸಾಲೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಹಾಗೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರನ್ನು ಸೇರಿಸ್ಕೊಬೋದು. ನಾನಿಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಅದು ನಿಮ್ಮ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ನಾನಿಲ್ಲಿ ಈ ಕಡೆ ಬೂತಾಯಿ ಮೀನು ತಂದಿದ್ದರು, ಅದನ್ನು ಹಾಕಿದ್ದೀನಿ. ಒಂದೇ ಮಸಾಲೆ ಅದಕ್ಕೂ ಅದನ್ನು ಕೂಡ ಇಲ್ಲಿ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೇಗೆ ಮುಚ್ಚಿಟ್ಬಿಡಿ. ಒಂದು 5 ನಿಮಿಷವೂ ಬೇಡ, ಒಂದು 2-3 ನಿಮಿಷದೊಳಗೆ ಅದು ಬೆಂದುಬಿಡುತ್ತೆ. ಫಿಶ್ ಆಗಿರೋದ್ರಿಂದ ಅದು ಬೇಗ ಬೆಂದುಬಿಡುತ್ತೆ. ಈ ಥರ ಸಿಮ್ಮಲ್ಲಿ ಇಟ್ಬಿಟ್ಟು ಸ್ವಲ್ಪ ಬಿಡಬೇಕು. ಈ ಕಡೆ ನೋಡಿ, ನನ್ನ ಮಗಳು ಇಲ್ಲಿ ಅಪ್ಪನ ಜೊತೆ ಇದ್ದಾಳೆ. ಬಂದು ನೋಡ್ತಾ ಇದ್ದಾಳೆ ಏನು ಮಾಡ್ತಿದ್ದಾಳೆ ಅಮ್ಮ ಅಂತ. ಬೆರೆದು ನೋಡೋದು, ಮಳೆ ಬೇರೆ ಬರ್ತಾ ಇದೆಯಲ್ಲ, ಜೊತೆ ಮಳೆ ನೋಡಿಕೊಂಡು ಈ ರೀತಿ ಟೈಮ್ ಪಾಸ್ ಮಾಡ್ತಾ ಇರ್ತಾಳೆ. ಕೆಳಗೆ ಹಾಕಿದ್ರೆ ಅಳ್ತಾಳೆ ಅವಳು. ಅಪ್ಪನ ಜೊತೆನೇ ಇರಬೇಕು. ಅಪ್ಪ ಇದ್ದರೆ ಅಪ್ಪನ ಜೊತೆನೇ ಇರಬೇಕು ಅವಳು. ಅವಳದೇ ಲೆಕ್ಕದೆಲ್ಲ ಅವಳು ಇರ್ತಾಳೆ. ಅವಳಿಗೆ ಕೂಡ ಈಗ ಸ್ವಲ್ಪ ಮಧ್ಯಾಹ್ನಕ್ಕೆ ಏನಾದರೂ ತಿನ್ನಿಸೋದಕ್ಕೆ ರೆಡಿ ಮಾಡ್ಕೋಬೇಕು. ಈ ಕಡೆ ಸಾಂಬಾರು ನೋಡಿ ಆಯಿತು, ಆಗಿದೆ ಈಗ. ಈ ಕಡೆ ನಾನು ಫ್ರೈಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಮೀನು ಸಾಂಬಾರು ಮಾಡಿದ್ರೆ ಅದರಲ್ಲಿರೋ ಮೀನು ಯಾರೂ ತಿನ್ನಲ್ಲ. ಮಗನೂ ತಿನ್ನಲ್ಲ, ಹಸ್ಬೆಂಡು ತಿನ್ನೋದಿಲ್ಲ. ಸೊ ಹಾಗಾಗಿ ನಾನು ಅವರಿಗೆ ಅಂತ ಸಪ್ರೇಟಾಗಿ ಮತ್ತೆ ಮಸಾಲೆ ಎಲ್ಲ ಹಾಕಿ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ. ಈ ರೀತಿ ಚೆನ್ನಾಗಿ ಮಸಾಲೆ ಹಾಕಿ ಒಂದು ಸ್ವಲ್ಪ ಬಿಡಬೇಕು. ಜೊತೆಗೆ ಬಿಸಿ ಬಿಸಿ ಕಡುಬು ಮೀನು ಸಾಂಬಾರು, ಅದರ ಒಂದು ಮಜಾನೇ ಬೇರೆ. ಅದು ಮಲೆನಾಡಿನ ಭಾಗದಲ್ಲಿರುವಂತಹ ಜನರಿಗೆ ಅದು ಗೊತ್ತು, ಇದರ ಟೇಸ್ಟು. ಬರ್ತಾನೇ ಇತ್ತು. ಹಾಗೆ ನಾನು ಈ ಕಡೆ ಇವಳಿಗೆ ಹೊರಡ್ಸೋಣ ಅಂತ ಹೊರಡ್ತಾ ಇದ್ದೆ.
ಹೊಡಿಸ್ತಾ ಇದ್ದೀನಿ. ಇಲ್ಲಿಗೊಂದು ಹೆಬ್ಬೆರಳು ಹಾಕೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಆದರೆ ಅವಳು ಏನು ಮಾಡಿದ್ರೂ ಹಾಕಿಸ್ಕೊತಾ ಇಲ್ಲ. ಇದನ್ನು ತೆಗೆದು ಹಾಕೋದು, ಎಸೀತಾಳೆ. ಎಷ್ಟು ಟ್ರೈ ಮಾಡಿದ್ರೂ ಆಗಲಿಲ್ಲ. ಕೊನೆಗೂ ನಾನಂತೂ ಅವಳಿಗೆ ಅದನ್ನು ಹಾಕೋದಕ್ಕೆ ಆಗಲೇ ಇಲ್ಲ. ಇನ್ನೇನು ಮಾಡೋದು, ಹಾಗೆ ಅವಳನ್ನು ಕರ್ಕೊಂಡು ಹೋದರು. ಏನು ಹಾಕಿಸ್ಕೊಳಕ್ಕೂ ಬಿಡೋದಿಲ್ಲ ಅವಳು. ಹೀಗೆ ನಮ್ಮ ಊರಿನ ಗ್ರಾಮ ಪಂಚಾಯಿತಿಯಲ್ಲಿ ಡ್ರಾಪ್ಸನ್ನು ಹಾಕ್ತಾರೆ. ಅವಳು ಮೊದಲು ವ್ಯಾಕ್ಸಿನೇಷನ್ ಮಾಡಿಸ್ತೀವಲ್ಲ, ಹಾಗೆ ಅಂತ ತಿಳ್ಕೊಂಡ್ಳು. ಆದರೆ ಅವಳಿಗೆ ಗೊತ್ತಾಯ್ತು ಆಮೇಲೆ ಅಲ್ಲ ಅಂತ. ಹೀಗೆ ಎಲ್ಲ ಪೋಷಕರು ಕೂಡ ಈಗ ಅವೇರ್ನೆಸ್ ಇದೆ. 5 ವರ್ಷದೊಳಗಿರೋ ಮಕ್ಕಳು ಎಲ್ಲರೂ ಕೂಡ ಹಾಕಿಸ್ತಾರೆ, ಯಾರು ಕೂಡ ಹಾಕಿಸ್ದಲೇ ಇರೋದಿಲ್ಲ. ಹಾಗೆ ಇವಳು ಎಂಜಾಯ್ ಮಾಡಿದ್ಲು, ಅಂದರೆ ಹಾಕಿಸ್ಕೊಂಡ್ಳು. ಏನೂ ಅಳಲಿಲ್ಲ. ಅಳ್ತಾಳೇನೋ ಅಂತ ಅಂದ್ಕೊಂಡೆ, ಅಳಲಿಲ್ಲ. ಅಳೋದಿಲ್ಲ ಅವಳು. ವ್ಯಾಕ್ಸಿನ್ ಮಾಡಿಸುವಾಗ ಕೂಡ ಸ್ವಲ್ಪತ್ತಷ್ಟೇ, ಅದು ಕೊಟ್ಟಾಗ ನೋವಿರುತ್ತೆ ಅಷ್ಟೇ. ಆಮೇಲೆ ಮತ್ತೆ ಅವಳು ಅಳೋದಿಲ್ಲ. ಹಾಗೆ ಈವ್ನಿಂಗ್ ವಾಕ್ ಹೋಗ್ತೀವಿ ನಾವು ಇವಳನ್ನ ಕರ್ಕೊಂಡು. ಇವತ್ತು ಸಂಡೇ ಆಗಿರೋದ್ರಿಂದ ಅಣ್ಣ ಕೂಡ ಬಂದಿದ್ದ. ಅಲ್ಲಿ ನೋಡಿ ಕರ್ಕೊಂಡು ಹೋದರೆ ಅಲ್ಲಿ ನಮ್ಮ ಅಕ್ಕಪಕ್ಕದ ಮನೆ ಮಕ್ಕಳೆಲ್ಲ ಬಂದು ಎತ್ಕೋತಾರೆ. ಅವ್ರು ಆಟ ಆಡೋದಕ್ಕೆ ಬಂದಿರ್ತಾರೆ. ಇವ್ರು ಬಂದರೆ ಆಯಿತು, ಹೀಗೆ ಕರ್ಕೊಂಡು ಮುದ್ದು ಮಾಡಿಸ್ಬೇಕು ಅವಳನ್ನ. ನೋಡಿ ನಾನು ಎತ್ಕೋತೀನಿ ಅಂತ ಹೀಗೆ ಮಾಡಿ ಇವಳನ್ನ ಎತ್ಕೊಂಡು ಮುದ್ದು ಮಾಡಿಸ್ತಾರೆ. ಅದು ಅವರಿಗೂ ಕೂಡ ಖುಷಿ, ಇವಳಿಗೂ ಖುಷಿ. ಹೊಸ ಸ್ನೇಹಿತರು, ಹೊಸ ನಗು, ಹೊಸ ನೆನಪು ಇವೆಲ್ಲ. ಹೀಗೆ ಇವಳಿಗೆ ವಾಕ್ ಮಾಡಿಸೋದಕ್ಕೆ ಈವ್ನಿಂಗ್ ಅಪ್ಪ ಮಾತ್ರ ದಿನ ಬರ್ತಾರೆ, ಬರಲೇಬೇಕು. ಇಲ್ಲಾಂದರೆ ಈ ಟೈಮಿಗೆ ಕರೆಕ್ಟಾಗಿ ಅವಳು ಅಳ್ತಾಳೆ. ಅದಕ್ಕೆ ಸಂಜೆ ಕರ್ಕೊಂಡು ಬರ್ತಾರೆ ಇವರು. ಸಂಡೇ ಎಲ್ಲರೂ ಬಂದಿದ್ದೀವಿ ನಾವೆಲ್ಲ. ಹೀಗೆ ಒಂದು ಖುಷಿ, ಮಕ್ಕಳಿಗೆ ಸಂತೋಷ ಕೊಡೋದು ಎಷ್ಟು ಸುಲಭ ಅಲ್ವಾ. ನಗು, ಒಂದು ಆಟ, ಒಂದು ಸಣ್ಣ ಕ್ಷಣ ಸಾಕು. ಈ ಮಳೆಗಾಲದ ಭಾನುವಾರ ನಮ್ಮ ಕುಟುಂಬಕ್ಕೆ ಮತ್ತೊಂದು ಸುಂದರ ನೆನಪಾಗಿ ನಮಗೆ ಉಳಿಯಿತು ಕೂಡ. ಹಾಗೆ ಇಲ್ಲಿ ನೋಡಿ ಅಪ್ಪನ ಜೊತೆ ಮಸ್ತಿ ಮಾಡ್ತಾ ಇದ್ದಾಳೆ. ಹೀಗೆ ಅವಳು ಸಂಜೆ ವಾಕಿಗೆ ಬರಲೇಬೇಕು, ಜೊತೆಗೆ ನಡಿಬೇಕು ಕೂಡ. ಅವಳು ದಿನ ನಡೀತಾಳೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿರೋ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.